ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್. ಓಕೆ, ಯಾರೆಲ್ಲ KCT ಸ್ಟೂಡೆಂಟ್ ನೋಡ್ತಿದ್ರು, ನಿಮ್ಗೆ ಯಾವಾಗಲೇ ಫಸ್ಟ್ ರೌಂಡ್ ಎಲ್ಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಈಗಾಗಲೇ ರೌಂಡ್ ಮುಗಿತಾ ಇದೆ. ಫಸ್ಟ್ ರೌಂಡ್ ಎಲ್ಲಾನು ಕೂಡ ಮುಗಿತಾ ಇದೆ ಅಂತಂದ್ರೆ 5/9/2024 5ನೇ ತಾರೀಕು ನಿಮ್ದು ಒಂದು ಫಸ್ಟ್ ರೌಂಡ್ ಮುಗಿತಾ ಇದೆ. ನಿಮ್ಗೆಲ್ಲರೂ ಕೂಡ ಒಂದು ಅನ್ಸಿರುತ್ತೆ ಯಾವಾಗಲೂ ಕೂಡ, ಯಾವಾಗಪ್ಪ ನಮಗೆ ಈ KCT ಕೌನ್ಸಿಲಿಂಗ್ ಅನ್ನೋದು ಒಂದು ಯಾವಾಗಪ್ಪ ಇದರಿಂದ ಮುಕ್ತರಾಗ್ತೀವಿ ಅಂತಂದು ಹೇಳ್ತಿದ್ರ. ನಿಮ್ಮ ಟೈಮ್ ಬಂತು. ಓಕೆ, ಎಲ್ಲಾನು ಕೂಡ ಮುಕ್ತರಾಗ್ತಿದ್ದಾರ. ನಿಮ್ಮ ಕಾಲೇಜು ಕೂಡ ಸ್ಟಾರ್ಟ್ ಆಗ್ತಾ ಇದಾವೆ. ಎಲ್ಲರೂ ಕೂಡ ಗುಡ್ ನ್ಯೂಸ್. ಯಾಕಂತಂದ್ರೆ ಯಾವಾಗ ಸ್ಟಾರ್ಟ್ ಆಗ್ತಾವ ಅಂತಂದ್ರೆ ನಿಮ್ಗಳಿಗೆ ಗೊತ್ತಿರೋಗಿ ಫಸ್ಟ್ ರೌಂಡ್ ಯಾವಾಗ ಮುಗಿತೆ, ನಿಮ್ದು 5ನೇ ತಾರೀಕು ಮುಗಿತೆ. ಓಕೆ, 5ನೇ ತಾರೀಕು ಮುಗಿದ ತಕ್ಷಣ ಕಾಲೇಜ್ ಸ್ಟಾರ್ಟ್ ಆಗ್ತಾವ? ಇಲ್ಲ. ಓಕೆ, ಈಗಾಗಲೇ ಎಲ್ಲಾನು ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗಿರ್ತವೆ ಪ್ರೈವೇಟ್ ಕಾಲೇಜಲ್ಲಿ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ರೀತಿ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ಯಾಕಂದ್ರೆ ಸೆಕೆಂಡ್ ರೌಂಡ್ ಮುಗಿಬೇಕಾಗಿರ್ತದ. ಅಂಡ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಡೇಟ್ ಹೇಳಿ ಬರ್ತಾರೆ. ಇದನ್ನೆಲ್ಲ ಏನು ಮಾತಾಡ್ಬಿಡಂತಂದ್ರೆ ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಅಪ್ರಾಕ್ಸಿಮೇಟ್ಲಿ ಹೇಳೋದಾದ್ರೆ ಒಂದು 20 ಓಕೆ ಅಂದ್ರೆ ಸೆಪ್ಟೆಂಬರ್ 20 ಮೇಲ್ಗಡೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಓಕೆ, 25 ಆಗ್ಬಹುದು. ಬಟ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ. ಅದೊಂದು ನೆನ್ಪಿಟ್ಕೋಬೇಕು. ಈಗ ಇನ್ ಕೇಸ್ ಎಲ್ಲಾನು ಕೂಡ ಮುಗಿದ ತಕ್ಷಣ ಸಡನ್ ಆಗಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದಂದ್ರೆ ಖಂಡಿತ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಬಟ್ ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ. ಓಕೆ, ಇದೇನ್ ಹೇಳ್ತಿದ್ರು ಬ್ರದರ್ ಅಂತ ಹೇಳ್ಬೋದು. ಹೌದು, ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಏನ್ ಹೇಳ್ತಿದ್ರು, ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ಸ್ಟಾರ್ಟಿಂಗ್ ಒಂದು 10 ಅಥವಾ 15 ಡೇಸ್ ಏನ್ ಮಾಡ್ತಾರೆ ಅಂತಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರ್ತದೆ. ಇಟ್ ಮೀನ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತಂದ್ರೆ ನಿಮ್ಮ ಅದು ಹೋದ ತಕ್ಷಣ ಕ್ಲಾಸಸ್ ಅಲ್ಲ. ಓಕೆ, ಜಸ್ಟ್ ಆ ಕಾಲೇಜ್ ಯಾವ ರೀತಿ ಇದೆಯಾ, ಅದು ಫ್ಯಾಕಲ್ಟಿ ಏನಿದೆಯಾ, ಮುಂದೆ ಪ್ಲೇಸ್ಮೆಂಟ್ ಯಾವ ರೀತಿ, ಅಂಡ್ ನಿಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗಿ ಬೆಳೆಸಬೇಕು. ಸೊ ಕೆಲವೊಂದಿಷ್ಟು ಗೇಮ್ಸ್ ಗಳು ಆಡಿಸೋದಾಗಿರ್ಬೋದು. ಈ ರೀತಿ ಏನ್ ಮಾಡ್ತಾರೆ ಅಂತ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತಂದ್ರೆ ಎಲ್ಲ ಬೇಸಿಕ್ಸ್ ಏನ್ ಮಾಡ್ತಾರೆ ನಿಮ್ಗೆ ಹೇಳ್ಕೊಡ್ತಾರ. ಓಕೆ, ಕಾಲೇಜ್ ಬಗ್ಗೆ ಆಯ್ತು, ಅಂಡ್ ನೀವು PUC ಯಾವ ರೀತಿ ಕಲ್ತಿದ್ರ ಅದನ್ನ ಅಸೆಸ್ ಮಾಡೋದಾಯ್ತು. ಈ ರೀತಿ ಏನ್ ಮಾಡ್ತಾರೆ, ಜಸ್ಟ್ ಒಂದು 10 to 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಎಲ್ಲಾ ಕಾಲೇಜಲ್ಲೂ ಕೂಡ ಮಾಡ್ತಾರೆ. ಓಕೆ, ಅಂಡ್ ಇದಾದ ನಂತರ ಏನಪ್ಪಾ ಅಂದ್ರೆ ಪ್ರಾಕ್ಟಿಕಲ್ ಕ್ಲಾಸಸ್ ಅಂದ್ರೆ ಸ್ಟಾರ್ಟ್ ಆಗಲ್ಲ. ಮೊದಲು ಥಿಯರಿ ಕ್ಲಾಸಸ್ ಮಾಡ್ಕೊಂಡು ಆಮೇಲೆ ಪ್ರಾಕ್ಟಿಕಲ್ ಕ್ಲಾಸಸ್ ಆಮೇಲೆ ಸ್ಟಾರ್ಟ್ ಆಗ್ತವೆ. ಇನ್ನು ಕೂಡ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ VTO ಕಡೆಯಿಂದ ಅಂದ್ರೆ ನಿಮಗೆ ಯಾರೆಲ್ಲ ಇಂಜಿನಿಯರ್ ಮಾಡ್ತಿದ್ರು ನಿಮಗೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಡೇಟ್ ಬಂದಿಲ್ಲ. ಇದು ಹೇಳ್ತೀನಿ ನೋಡ್ರಿ, ಸೆಪ್ಟೆಂಬರ್ 20 ಆನ್ವರ್ಡ್ಸ್ ಏನಾಗ್ತದೆ ನಿಮ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ. ಅದು ಇಟ್ ಮೀನ್ಸ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವಾಗ BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋದಂದ್ರೆ ನಿಮ್ಗೆ ಹೇಳಿದ್ರೆ ನಾನು ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇನ್ ಕೇಸ್ ಮುಗಿದ್ರು ಕೂಡ ಏನಪ್ಪಾ ಅಂದ್ರೆ ಸಡನ್ ಆಗಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಲ್ಲ. ನಿಮಗೂ ಕೂಡ ಏನಪ್ಪಾ ಅಂದ್ರೆ ಒಂದು ಟರ್ಮಿನಾಲಜೀಸ್ ಅಂತ ಬರ್ತಾವ. ಅಂದ್ರೆ 1000 ಆಫ್ ಟರ್ಮಿನಾಲಜೀಸ್ ಬರ್ತಾವ. ಅಂದ್ರೆ ಇಷ್ಟು ದಿನ ಕಲ್ತಿರಕ್ಕಂತ ವರ್ಡ್ಸ್ ಬೇರೆ ಇರ್ತಾವ. ಸ್ವಲ್ಪ ಈಗ BS ನರ್ಸಿಂಗ್ ಬರ್ತಿದಾರ ಅಂತಂದ್ರೆ ನಿಮ್ಮ ಟರ್ಮ್ಸ್ ಅಂದ್ರೆ ಮೆಡಿಕಲ್ ವರ್ಡ್ಸ್ ಗಳು ಬೇರೆ ಇರ್ತಾವ. ಸೊ ಅವನ್ನ ಕಲಿಸ್ಬೇಕು. ಓಕೆ, ಒಂದು 3 ಡೇಸ್ ಕಲಿಸ್ಬೇಕು. ಅಂಡ್ ಅವರು ಕೂಡ ಅಂದ್ರೆ ನಿಮ್ಮ ಬಾಂಡಿಂಗ್ ಎಲ್ಲ ಬೆಳೆಸಬೇಕು. ಅಂದ್ರೆ ಈ ಇಂಡಕ್ಷನ್ ಪ್ರೋಗ್ರಾಮ್ ಮತ್ತೆ ಇರಲ್ಲ ನಮ್ ಕಡೆ. ಬಟ್ ಹೋದ ತಕ್ಷಣ ಸಡನ್ ಆಗಿ ಕ್ಲಾಸ್ ಎಲ್ಲೂ ಕೂಡ ಮಾಡಲ್ಲ. ಯಾಕಂದ್ರೆ ನರ್ಸಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ BS ನರ್ಸ್ ಸ್ಟೂಡೆಂಟ್ಸ್ ಈಕ್ವಲ್ ಟು MBBS ದವ್ರು ಏನೇನು ಇರ್ತಾವ ನೋಡ್ರಿ, ಅದೇ ಸಬ್ಜೆಕ್ಟ್ ಅದಾವ. MBBS ದವ್ರು ಫಸ್ಟ್ ಇಯರ್ ಏನ್ ಕಲಿತಾರೋ ಅವೇ ಸಬ್ಜೆಕ್ಟ್ ನಿಮಗೂ ಕೂಡ ಫಸ್ಟ್ ಇಯರ್ ಮತ್ತು ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಇದಾವ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಅಷ್ಟು ಅಂದ್ರೆ ಸ್ಮೂತ್ ಆಗಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ RGHS ಓಕೆ, ನಿಮ್ಗೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ RGHS ಯೂನಿವರ್ಸಿಟಿ ಬರ್ತದೆ. ಅಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನಮ್ಮ ಕರ್ನಾಟಕದಲ್ಲಿ ಮೇನ್ ಆಗಿ ಬರೋದು ಆಟೋನಮಸ್ ಕಾಲೇಜಸ್ ಇದಾವೆ. ಅಂಡ್ VTO ಜಾಸ್ತಿ ಇರೋದು ಮೇನ್ ಅಪ್ಪ ಅಂದ್ರೆ VTO ರಿಲೇಟೆಡ್ ಏನೋ ಒಂದು ಅಪ್ಡೇಟ್ ಬಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನಮ್ಮ ಒಂದು ಟೆಲಿಗ್ರಾಮ್ ಇದೆ, ಈಗ ಜಾಯ್ನ್ ಆಗಿರಿ. ಈಗಷ್ಟೇ ಮುಂದೆ ಈ ಕ್ಲಾಸಸ್ ಅಂದ್ರೆ ಬೇಗ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳ ಎಂಡಿಂಗ್ ಅನ್ನೋಷ್ಟರಲ್ಲಿ ನಿಮ್ ಕ್ಲಾಸಸ್ ಅಂತ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಸೆಕೆಂಡ್ ರೌಂಡ್ ಕೂಡ ಮುಗಿದೋಗ್ಬಿಡುತ್ತೆ. ಓಕೆ, ಈ ತಿಂಗಳ ಎಂಡಿಂಗ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಅಂದ್ರೆ ನಿಮ್ ಕ್ಲಾಸಸ್ ಎಲ್ಲ ಕೂಡ ಸ್ಟಾರ್ಟ್ ಆಗ್ತವೆ ಅವಾಗ. ಓಕೆ, ಮುಂದೆ ನಿಮ್ಗೆ ಬರೀ ಕಾಲೇಜ್ ಒಂದೇ ಅಲ್ಲ, ನಿಮ್ಗೆ ಕೆಲವೊಂದಿಷ್ಟು ಈಗ ಸಡನ್ ಆಗಿ ಹೋದ ತಕ್ಷಣ ಹಾಸ್ಟೆಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಹಾಸ್ಟೆಲ್ ರಿಲೇಟೆಡ್ ಆಗಿ ಅಪ್ಲಿಕೇಶನ್ ಬಿಡ್ತಾರ. ಎಲ್ಲರೂ ಕೂಡ KCT ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಕರ್ತಾರೆ. ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ಹಾಸ್ಟೆಲ್ ಅಪ್ಲಿಕೇಶನ್ ಬಿಡ್ತಾರೆ ಅದನ್ನೆಲ್ಲ ಕೂಡ ತಿಳಿಸ್ತೀವಿ. ಅಂಡ್ ನಿಮ್ ಸ್ಕಾಲರ್ಶಿಪ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ನಂಬಿನಿ ಏನ್ ಮಾಡ್ತಾರೆ ಅಂದ್ರೆ ಅಡ್ಮಿಷನ್ ಮಾಡ್ಸ್ಕೊಂಡಿರ್ತಾರ. ಆ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರುವಂತದ್ದು ಎಲ್ಲಾನು ಕೂಡ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲ್ ಸಿಗ್ತದೆ. ಸೊ ಹಾಗಾಗ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ನೋಡಿ ಇಟ್ಕೊಡ್ರಿ. ಅಂಡ್ ನಿಮಗೆ ಯಾವ ಕಲೆ ಸಿಕ್ಕಿದೆ ಅದು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಬಾಯ್.